Dear student and respected viewers of this video, myself Dr. Patan Rakesh, Assistant Professor, Government First Grade College, Shikaripura. In Coimbatore University E-Content Development Team, I am representing as a subject expert in social work subject. In this video session, I am going to explain about gerontological social work, which comes under the title of the paper Working with Elderly in 5th Sem. Before going to understand about gerontological social work, it is better to understand other social work fields. ಈ ಜಿರಂಟಲಾಜಿಕಲ್ ಸೋಷಿಯಲ್ ವರ್ಕ್ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಮುಂಚಿತವಾಗಿ ನಾವು ಈ ಸಮಾಜ ಕಾರ್ಯಕರ್ತನ ಇನ್ನುಳಿದ ರಂಗಗಳಲ್ಲಿನ ಕಾರ್ಯಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಜಿರಂಟಲಾಜಿಕಲ್ ಸೋಷಿಯಲ್ ವರ್ಕ್ ಅಂದರೆ it is mainly deals with elderly. For example, doctors, those who are treating children, they call it as an pediatric, and those who are expert in art and other art related diseases call it as an cardiologist, like that ophthalmologist, so on. Likewise, those who are the person, those who are the social worker working in care and protection of elder people, such a persons call it as a gerontological social worker, or which profession or which field is mainly deals with elder people. Such a profession call it as a gerontological social work. ನಾವು ವೈದ್ಯರನ್ನು ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ, ಯಾವ ಒಬ್ಬ ವೈದ್ಯ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಅಥವಾ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡ್ತಾನೋ ಅಂತಹ ಒಬ್ಬ ವೈದ್ಯನನ್ನು ನಾವು ಹೃದಯ ರೋಗ ತಜ್ಞ ಕಾರ್ಡಿಯಾಲಜಿಸ್ಟ್ ಅಂತಂದು ಕರಿತೀವಿ. ಅದೇ ರೀತಿ ಕಣ್ಣಿನ ತಜ್ಞನಿಗೆ ಆಪ್ಥಮಲಜಿಸ್ಟ್ ಅಂತಂದು ಕರಿತೀವಿ. ಸೊ ಅದೇ ರೀತಿಯೇ ಇನ್ನುಳಿದಿರತಕ್ಕಂತಹ ಮಾನವನಿಗೆ ಬರ್ತಕ್ಕಂತಹ ಕಾಯಿಲೆಗಳ ಕುರಿತಾಗಿ ಚಿಕಿತ್ಸೆಯನ್ನು ನೀಡ್ತಕ್ಕಂತಹ ಡಾಕ್ಟರ್ಗಳಿಗೆ ವಿವಿಧ ಪದನಾಮಗಳಿಂದ ಕರಿತೀವಿ. ENT ಅಂತ ಕರಿತೀವಿ. ಸೊ ಈ ರೀತಿ ಅದೇ ರೀತಿ ಯಾವ ಸಮಾಜ ಕಾರ್ಯಕರ್ತನು ವೃದ್ಧನ ಜೊತೆಗೆ ಕಾರ್ಯನಿರ್ವಹಿಸ್ತಾನೋ ಅಂತಹ ಸಮಾಜ ಕಾರ್ಯಕರ್ತನಿಗೆ ಜಿರಂಟಲಾಜಿಕಲ್ ಸೋಷಿಯಲ್ ವರ್ಕರ್ ಅಂತಂದು ಕರೀತಾರೆ. ಯಾವ ಒಂದು ವೃತ್ತಿ, ಯಾವ ಒಂದು ಸಮಾಜ ಕಾರ್ಯದ ಅಂಗ ವೃದ್ಧರ ಒಂದು ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸ್ತದೋ ಅಂತಹ ಕಾರ್ಯವನ್ನು ಜಿರಂಟಲಾಜಿಕಲ್ ಸೋಷಿಯಲ್ ವರ್ಕ್ ಅಂತಂದು ಕರಿತೀವಿ. ಇದೇ ರೀತಿ ಜಿರಂಟಲಾಜಿಕಲ್ ಸೋಷಿಯಲ್ ವರ್ಕ್ ಥರನೇ ಸಮಾಜ ಕಾರ್ಯದ ಇನ್ನುಳಿರತಕ್ಕಂತಹ ರಂಗಗಳಿದ್ದಾವೆ. ಲೈಕ್ ಜಿರಂಟಲಾಜಿಕಲ್ ಸೋಷಿಯಲ್ ವರ್ಕ್, ದೇರ್ ಆರ್ n numbers of other field relevance to our social work profession or with reference to our social work profession. For example, medical social worker, those who are the person or those who are the social worker working in health setting, like even psychiatric social worker, field worker, community worker. ಸೊ ಈ ರೀತಿ ಹಲವಾರು ಒಂದು ಪದನಾಮಗಳಿಂದ ಸಮಾಜ ಕಾರ್ಯಕರ್ತನ ವಿವಿಧ ವೃತ್ತಿಗಳನ್ನು ನಾವು ಕಾಣಬಹುದು. ಇಲ್ಲಿ ಮುಖ್ಯವಾಗಿ ಜಿರಂಟಲಾಜಿಕಲ್ ಸೋಷಿಯಲ್ ವರ್ಕ್ ಅಥವಾ ಜಿರಂಟಲಾಜಿಕಲ್ ಸೋಷಿಯಲ್ ವರ್ಕರ್ ಅಂದ ತಕ್ಷಣವೇ ನಾವು ಅಥವಾ ನಮ್ಮ ಕಣ್ಮುಂದೆ ಏನು ಬರಬೇಕು ಅಂತಂದರೆ, ಈ ಒಂದು ಕಾರ್ಯವು, ಈ ಒಂದು ಹುದ್ದೆಯು ಮುಖ್ಯವಾಗಿ ವೃದ್ಧರ ಆರೋಗ್ಯ ಮತ್ತು ಅವರ ಕಲ್ಯಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕಾರ್ಯಾಚರಣೆಯಾಗಿದೆ ಅನ್ನೋದನ್ನ ನಾವು ಮನಗಾಣಬೇಕಾಗಿದೆ. ಇಲ್ಲಿ ಬ್ರೀಫ್ ಇಂಟ್ರಡಕ್ಷನ್ ಅಬೌಟ್ ಜಿರಂಟಲಾಜಿಕಲ್ ಸೋಷಿಯಲ್ ವರ್ಕ್ ಅಂದರೆ, ಈ ಒಂದು ಪರಿಕಲ್ಪನೆಯಲ್ಲಿ ಅಥವಾ ಈ ಒಂದು ವಿಡಿಯೋ ಕ್ಲಾಸ್ನಲ್ಲಿ ನಾವು ವೃದ್ಧರೊಂದಿಗೆ ಸಮಾಜ ಕಾರ್ಯವನ್ನು ಯಾವ ರೀತಿ ಮೇಳೈಸಬಹುದು, ಸಮಾಜ ಕಾರ್ಯದ ಒಂದು ಮಧ್ಯಸ್ಥಿಕೆ ವೃದ್ಧರ ಕಲ್ಯಾಣದ ಜೊತೆಗೆ ಯಾವ ರೀತಿ ಬೆಸೆದುಕೊಂಡಿದೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. In this video class, we are going to understand about relevance of social work profession in elder care. ಈ ಒಂದು
ವಿಡಿಯೋ ಕ್ಲಾಸಿನ ಮುಖ್ಯ ಉದ್ದೇಶ ಟು ನೋ ಅಬೌಟ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಜಿರೆಂಟಾಲಜಿಕಲ್ ಸೋಷಿಯಲ್ ವರ್ಕ್. ಈ ಒಂದು ತರಗತಿಯಲ್ಲಿ ನಾವು ಮುಖ್ಯವಾಗಿ ಜಿರೆಂಟಾಲಜಿಕಲ್ ಸೋಷಿಯಲ್ ವರ್ಕ್ಸ್, ವೃದ್ಧರೊಂದಿಗೆ ಸಮಾಜ ಕಾರ್ಯ, ಇದರ ಮೂಲಭೂತ ಪರಿಕಲ್ಪನೆಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಿದ್ದೇವೆ. ಇದು ಅತ್ಯಂತ ಮುಖ್ಯವಾದಂತಹ ಒಂದು ತರಗತಿ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ನಾವು ಈ ಪೇಪರ್ನಲ್ಲಿ, ಅಂದರೆ ವರ್ಕಿಂಗ್ ವಿತ್ ಎಲ್ಡರ್ಲಿ ಅಂತಕ್ಕಂತಹ ಪೇಪರ್ನಲ್ಲಿ ನಮಗೆ ಈಗ ಏನು 5 ಚಾಪ್ಟರ್ಗಳು ಏನು ಬರ್ತಿದ್ದಾವಲ್ಲ, ಈ 5 ಅಧ್ಯಾಯಗಳು ನಮಗೆ ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಅಂದರೆ, ಅಥವಾ ಈ 5 ಅಧ್ಯಾಯಗಳನ್ನು ಆ್ಯಸ್ ಎ ಸೋಷಿಯಲ್ ವರ್ಕ್ ಪ್ರೊಫೆಷನಲಿಸ್ಟ್ ನಾನು ಏಕೆ ತಿಳ್ಕೊಳ್ಬೇಕು, ನಾನು ಸಮಾಜ ಕಾರ್ಯದ ಒಬ್ಬ ವೃತ್ತಿಪರನಾಗಿ ಅಥವಾ ಸಮಾಜ ಕಾರ್ಯದ ತರಬೇತುದಾರನಾಗಿ ಅಥವಾ ಸಮಾಜ ಕಾರ್ಯದಲ್ಲಿ ತರಬೇತಿ ಪಡಿತಕ್ಕಂಥವನಾಗಿ ನಾನು ಏಕೆ ಈ 5 ಸಬ್ಜೆಕ್ಟ್ಗಳ ಬಗ್ಗೆ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಈ ಜಿರೆಂಟಾಲಜಿಕಲ್ ಸೋಷಿಯಲ್ ವರ್ಕ್, ವೃದ್ಧರೊಂದಿಗೆ ಸಮಾಜ ಕಾರ್ಯ ಅಂತಕ್ಕಂತಹ ಪರಿಕಲ್ಪನೆಯನ್ನು ನಾವು ಅರ್ಥ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕವಾಗಿರ್ತದೆ. ಮತ್ತು ಈ ತರಗತಿಯನ್ನು ನಾವು ಕೇಳೋದ್ರಿಂದ ಅಥವಾ ಈ ತರಗತಿಗೆ ನಾವು ಅಟೆಂಡ್ ಆಗೋದ್ರಿಂದ ನಮಗೆ ವಿದ್ಯಾರ್ಥಿಗಳಿಗೆ ಏನು ದೊರಕಿಸಿಕೊಡ್ತದೆ ಅಂತಂದರೆ, ಈ ಜಿರೆಂಟಾಲಜಿಕಲ್ ಸೋಷಿಯಲ್ ವರ್ಕ್ ಅಂತಕ್ಕಂಥ ಪರಿಕಲ್ಪನೆಯ ಸಂಪೂರ್ಣವಾದಂತಹ ಒಂದು ವಿವರಣೆ ಸಿಗ್ತದೆ. ಅಂದರೆ ಇಲ್ಲಿ ನಾವು ಈ ಒಂದು ವೃದ್ಧರಿಗೆ ಸಂಬಂಧಿಸಿದಂಥ ಹಲವಾರು ವಿಷಯಗಳನ್ನು ಈ ಪತ್ರಿಕೆಯಲ್ಲಿ ನಾವು ಅಧ್ಯಯನ ಮಾಡ್ತೇವೆ. ಆ ಅಧ್ಯಯನ ಮಾಡುವ ಉದ್ದೇಶ ಏನು ಅಂತಕ್ಕಂಥದ್ದು ಇಲ್ಲಿ ನಮಗೆ ಈ ಜಿರೆಂಟಾಲಜಿಕಲ್ ಸೋಷಿಯಲ್ ವರ್ಕ್, ವೃದ್ಧರೊಂದಿಗೆ ಸಮಾಜ ಕಾರ್ಯ ಎಂಬ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ದೊರಕಿಸಿಕೊಂಡಂತಾಗ್ತದೆ. ಈ ನಿಟ್ಟಿನಲ್ಲಿ ಈ ಮೊದಲನೇ ಸೆಷನ್ನಿನ ಈ ಕಂಟೆಂಟ್ ಕ್ಲಾಸ್ನಲ್ಲಿ ನಾವು ಮೊದಲಿಗೆ ಈ ಒಂದು ವೃದ್ಧರ ಕುರಿತಾದ ಸಮಾಜ ಕಾರ್ಯ, ಜಿರೆಂಟಾಲಜಿಕಲ್ ಸೋಷಿಯಲ್ ವರ್ಕ್ ಅಂತಕ್ಕಂಥ ಪರಿಕಲ್ಪನೆಯನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಈಗ ನೇರವಾಗಿ ವಿಷಯಕ್ಕೆ ಬರೋದಾದರೆ, ನಾವು ವಿಲ್ ಕಮ್ ಟು ಡೈರೆಕ್ಟ್ಲಿ ಟು ದ ಕಾನ್ಸೆಪ್ಟ್. Gerontological social workers, also known as geriatric social workers, coordinate the care of elder people or elder patient in various setting. ಇಲ್ಲಿ ಈ ಜಿರೆಂಟಾಲಜಿಕಲ್ ಸೋಷಿಯಲ್ ವರ್ಕ್ ಅಂತಕ್ಕಂತಹ ಈ ಪರಿಕಲ್ಪನೆ ಅಥವಾ ಜಿರೆಂಟಾಲಜಿಕಲ್ ಸೋಷಿಯಲ್ ವರ್ಕರ್, those who are the person or those who are the social worker working in the field of gerontology is called as a gerontological social worker. ಸೊ ಅದೇ ರೀತಿ ಜಿರೆಂಟಾಲಜಿಕಲ್ ಸೋಷಿಯಲ್ ವರ್ಕ್ ಎಂತಕ್ಕಂಥ ವೃತ್ತಿ ಅಥವಾ ಜಿರೆಂಟಾಲಜಿಕಲ್ ಸೋಷಿಯಲ್ ವರ್ಕರ್, ಈ ವೃದ್ಧರೊಂದಿಗೆ ಕಾರ್ಯನಿರ್ವಹಿಸ್ತಕ್ಕಂಥ ಸಮಾಜ ಕಾರ್ಯ ಎಂದರೆ, ಯಾವ ಒಬ್ಬ ಸಮಾಜ ಕಾರ್ಯಕರ್ತ ಈ ವೃದ್ಧರ ಆರೈಕೆ ಮತ್ತು ಅವರ ಒಂದು ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ವ್ಯಕ್ತಿಯಾಗಿರ್ತಾನೆ ಅಂತಂದು ಇಲ್ಲಿ ಹೇಳ್ತಾ ಇದ್ದೀವಿ. ವೇರಿಯಸ್ ಸೆಟ್ಟಿಂಗ್ಸ್ ಅಂತಂದು ಹೇಳ್ತೀವಿ ನಾವು. ವೇರಿಯಸ್ ಸೆಟ್ಟಿಂಗ್ಸ್ ಅಂತಂದರೆ ದಟ್ ಇನ್ಕ್ಲೂಡ್ಸ್ ಹಾಸ್ಪಿಟಲ್ಸ್, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆರ್ ಕಮ್ಯುನಿಟಿ ಹೆಲ್ತ್ ಕ್ಲಿನಿಕ್ಸ್, ಲಾಂಗ್ ಟರ್ಮ್ ಆರ್ ರೆಸಿಡೆನ್ಷಿಯಲ್ ಹೆಲ್ತ್ ಕೇರ್ ಫೆಸಿಲಿಟೀಸ್, ರೆಸ್ಟ್ ಹೋಮ್ ಸೆಟ್ಟಿಂಗ್ಸ್ ಆರ್ ಔಟ್ ಪೇಷಂಟ್ ಲೈಕ್ OPD ಆರ್ ಡೇ ಟೈಮ್ ಹೆಲ್ತ್ ಕೇರ್ ಸೆಂಟರ್ಸ್. ಇಲ್ಲಿ ರೆಸ್ಟ್ ಹೋಮ್ ಸೆಟ್ಟಿಂಗ್ಸ್ ಅಂತಂದರೆ ನಥಿಂಗ್ ಬಟ್ ಓಲ್ಡ್ ಏಜ್ ಹೋಮ್ಸ್. ಸೊ ಈ ರೀತಿ ಹಲವಾರು ಒಂದು ಕ್ಷೇತ್ರಗಳಲ್ಲಿ ಹಾಸ್ಪಿಟಲ್, ಇನ್ ಕೇಸ್ ಆಫ್ ದ ಎಲ್ಡರ್ ಪರ್ಸನ್ ಫೇಸಿಂಗ್ ಪ್ರಾಬ್ಲಮ್ ವಿತ್ ಹೆಲ್ತ್ ಹಜಾರ್ಡಸ್, ದ ಸೋಷಿಯಲ್ ವರ್ಕರ್ perform his duty in health setting as a medical social worker or as a psychiatric social worker or as a public relation officer or as a counselor. ಸೊ ಈ ರೀತಿ. ಮತ್ತು ಇನ್ನು ರೆಸ್ಟ್ ಹೋಮ್ ಸೆಟ್ಟಿಂಗ್ಸ್ ಅಂದರೆ ಈ ವೃದ್ಧಾಶ್ರಮಗಳಲ್ಲಿ, ಸೊ ವೃದ್ಧಾಶ್ರಮಗಳಲ್ಲಿ ಹಲವಾರು ಒಂದು ಹುದ್ದೆಗಳನ್ನು ನಿರ್ವಹಿಸ್ತಾ ಸಮಾಜ ಕಾರ್ಯಕರ್ತ ತನ್ನ ಅಸ್ತಿತ್ವವನ್ನು ಅಥವಾ ತನ್ನ ಮಧ್ಯಸ್ಥಿಕೆಯನ್ನು ತೋರ್ಪಡಿಸಿರುವುದನ್ನು ಕಾಣಬಹುದು. ಉದಾಹರಣೆಗೆ ವೃದ್ಧಾಶ್ರಮಗಳಲ್ಲಿ ಆಪ್ತ ಸಮಾಲೋಚಕನಾಗಿ ಅಥವಾ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ಅಥವಾ ಹೆಲ್ತ್ ವರ್ಕರ್ ಆಗಿ ಈ ರೀತಿ ಹಲವಾರು ರೀತಿಯ ಹುದ್ದೆಗಳನ್ನು ನಿರ್ವಹಿಸೋದನ್ನು ಕಾಣ್ಬೋದು.
ಒಟ್ಟಾರೆಯಾಗಿ ಇಲ್ಲಿ ಮೊದಲಿಗೆ ನಾವು ಜಿರಂಟಲಜಿಕಲ್ ಸೋಷಿಯಲ್ ವರ್ಕ್ ಅಥವಾ ಜಿರಂಟಲಜಿಕಲ್ ಸೋಷಿಯಲ್ ವರ್ಕರ್ ಅಂದ ತಕ್ಷಣವೇ ಮುಖ್ಯವಾಗಿ ನಾವು ಏನು ವಿಷಯ ತಿಳ್ಕೋಬೇಕು ಅಂತಂದರೆ, ಜಿರಂಟಲಜಿಕಲ್ ಸೋಷಿಯಲ್ ವರ್ಕರ್ ಈಸ್ ಎ ಪರ್ಸನ್ ಹೂ ಈಸ್ ಇನ್ವಾಲ್ವ್ ಇನ್ care and protection of older people, and such a type of care and protection will give in various settings. Such a settings are hospitals, community health clinics, long term and residential healthcare facilities, rest home settings, or OPD or daytime healthcare centers. Now we will start to role and responsibilities of gerontological social workers. So from the beginning I am telling that social worker in under gerontological social work or as a gerontological social worker will perform various duties. ಸೊ ನಾನು ಈ ಮೊದಲಿಂದನೂ ಹೇಳ್ತಾ ಇದ್ದೀನಿ, ವೃದ್ಧರ ಜೊತೆಗೆ ಸಮಾಜ ಕಾರ್ಯ ಅಥವಾ ವೃದ್ಧರ ಸಮಾಜ ಕಾರ್ಯಕರ್ತ ತಾನು ಹಲವಾರು ರೀತಿಯಾದಂತಹ ತನ್ನ ಕಾರ್ಯಗಳನ್ನು ಅಥವಾ ಹಲವಾರು ರೀತಿಯಾದಂತಹ ಒಂದು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾನೆ ಅಂತಂದು. ಅದರಲ್ಲಿ ಮುಖ್ಯವಾಗಿ ಮೊದಲನೇ ಒಂದು ಜವಾಬ್ದಾರಿ ಅಂತಂದರೆ ಅಥವಾ ಮೊದಲನೇ ಒಂದು ಪಾತ್ರ ಅಥವಾ ಕಾರ್ಯ ಅಂತಂದರೆ ಸೈಕಾಲಜಿಕಲ್ ಅಸೆಸ್ಮೆಂಟ್. ಸೊ ಮನಃಶಾಸ್ತ್ರದ ಅಳತೆ ಅಂತಂದಾಗ್ತದೆ. ಇಲ್ಲಿ ಮುಖ್ಯವಾಗಿ ಏನಂತಂದರೆ, ಸಮಾಜ ಕಾರ್ಯಕರ್ತ ಹಲವಾರು ರೀತಿಯಾದಂತಹ ಒಂದು ಜಾಣ್ಮೆಯನ್ನು, ತಂತ್ರ ಕೌಶಲ್ಯಗಳನ್ನು ಕಲ್ತ್ಕೊಂಡಿರ್ತಾನೆ. ಅದೇ ರೀತಿಯೇ ತನ್ನ ಒಂದು ಅಧ್ಯಯನ ವಿಷಯ ವಸ್ತುವಿನಲ್ಲಿ ಮನಃಶಾಸ್ತ್ರದ ಬಗ್ಗೆ ಅಪಾರವಾದಂತಹ ಜ್ಞಾನವನ್ನು ಹೊಂದಿರ್ತಾನೆ. ಈ ಜ್ಞಾನದ ಸಹಾಯದಿಂದ ವೃದ್ಧರ ಸಮಾಜ ಕಾರ್ಯಕರ್ತನು ತನ್ನ ಒಂದು ವೃತ್ತಿಯನ್ನು ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ಅವನು ಮೊದಲಿಗೆ ಆ ವೃದ್ಧರ ಒಂದು ಮಾನಸಿಕ ಸ್ಥಿತಿಯನ್ನು ಅಳತೆ ಮಾಡ್ತಾನೆ, ಮಾನಸಿಕ ಸ್ಥಿತಿಯನ್ನು ತಿಳಿದುಕೊಳ್ತಾನೆ. ಇಲ್ಲಿ ಮಾನಸಿಕ ಸ್ಥಿತಿ ಅಂತಂದರೆ, ವಯೋಸಹಜವಾಗಿ ವೃದ್ಧರುಗಳು ಹಲವಾರು ಮಾನಸಿಕ ಒಂದು ತೊಂದರೆಗಳಿಗೆ ಬಲಿಯಾಗ್ತಾರೆ. ಅದಕ್ಕೆ ಕಾರಣಗಳು ಹಲವಾರು ಇರ್ತವೆ. ಉದಾಹರಣೆಗೆ ಫಿಯರ್ ಆಫ್ ಡೆತ್ ಇರ್ಬೋದು, ಅಥವಾ ಇಲ್ ಟ್ರೀಟೆಡ್ ಬೈ ಫ್ಯಾಮಿಲಿ ಇರ್ಬೋದು, ಕುಟುಂಬದಿಂದ ಸರಿಯಾಗಿ ನೋಡ್ಕೊಳ್ಳದೇ ಇರತಕ್ಕಂಥ ಸ್ಥಿತಿ ಇರ್ಬೋದು, ಅಥವಾ ಎಕನಾಮಿಕಲ್ ಡಿಪೆಂಡೆನ್ಸಿ ಇರ್ಬೋದು, ಆರ್ಥಿಕವಾಗಿ ಅವರು ಅವಲಂಬಿತರಾಗಿರ್ತಾರೆ ಆ ಕಾರಣನಾದರೂ ಇರ್ಬೋದು, ಅಥವಾ ಸಿಂಗಲ್ಹುಡ್ ಅಂದರೆ ಸ್ಪೌಸ್ ಡೆತ್ ಆಗಿರ್ಬೋದು, ಅಥವಾ ಎಂಟಿನೆಸ್ಟ್ ಕಾನ್ಸೆಪ್ಟ್ ಅಂತಂದು ಬರ್ತದೆ. ಅಂದರೆ ತಮ್ಮ ಮಕ್ಕಳೆಲ್ಲರೂ ಕೂಡ ಹುದ್ದೆಯನ್ನು ಅರಸಿ ಅಥವಾ ಇನ್ಯಾವುದೋ ಕಾರಣಗಳಿಗಾಗಿ, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳಾಗಿದ್ದೆ ಅಂದರೆ ವಿವಾಹ ಆಗಿಬಿಟ್ಟು ಗಂಡನ ಮನೆಗೆ ಹೋಗಿರ್ತಾರೆ. ಈ ರೀತಿ ಹಲವಾರು ಕಾರಣಗಳಿಗೋಸ್ಕರ ತಮ್ಮ ತುಂಬಿದ ಮನೆ ಖಾಲಿ ಮನೆಯಾಗಿರ್ತದೆ. ಅದನ್ನು ಎಂಟಿನೆಸ್ಟ್ ಕಾನ್ಸೆಪ್ಟ್ ಅಂತೀವಿ. ಈ ರೀತಿಯಾದಂತಹ ಖಾಲಿ ಮನೆ ಭಾವನೆಯು ಕೂಡ ಹಲವಾರು ರೀತಿಯಾದಂತಹ ಅವರಿಗೆ ಮಾನಸಿಕ ಸಮಸ್ಯೆಗಳಿಗೆ ಎಡೆ ಮಾಡಿಕೊಟ್ಟಿರ್ತದೆ. ಇನ್ನು ಇದನ್ನು ಹೊರತುಪಡಿಸಿ ಹಲವಾರು ರೀತಿಯಾದಂಥ ಮೆದುಳಿನಲ್ಲಿ ಆಗ್ತಕ್ಕಂತಹ ಒಂದು ಕೆಮಿಕಲ್ ಚೇಂಜಸ್ಲಿದ್ದಾಗಿರ್ಬೋದು. ಸೊ ಅಲ್ಲಿ ಕೆಲವೊಂದು ಮಾನಸಿಕ ಕಾಯಿಲೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಅಲ್ಜಿಮರಸ್ ಡಿಸೀಸ್ ಆಗಿರ್ಬೋದು, ಅಂದರೆ ಮರೆಗುಳಿ ರೋಗ ಅಂತ ಕರಿತೀವಿ, ನಿದ್ರಾಹೀನತೆ, ಇನ್ಸೋಮಿನಿಯಾ. ಸೊ ಈ ಹಲವಾರು ರೀತಿಯಾದಂಥ, ಮತ್ತು ಇನ್ನು ಹೇಳೋದಾಯಿತು ಅಂತಂದರೆ ಶಾರ್ಟ್ ಮೆಮೊರಿ, ಅಂದರೆ ಅವರಿಗೆ ನೆನಪಿನ ಶಕ್ತಿ ಇರ್ತದೆ, ಅತಿ ಸ್ವಲ್ಪದಲ್ಲೇ ಅವರು ಅದನ್ನು ಮರ್ತೋಗ್ತಾ ಇರ್ತಾರೆ. ಈ ಥರ ಶಾರ್ಟ್ ಮೆಮೊರಿ ಇರ್ತದೆ. ಈ ರೀತಿ ಹಲವಾರು ಮಾನಸಿಕ. ಇನ್ನು ಡೆಲಿರಿಯಂ ಬಗ್ಗೆ ಹೇಳ್ಬೋದು ನಾವು. ಡೆಲಿರಿಯಂ ಅಂತಂದರೆ ಡಿಸ್ಓರಿಯಂಟೇಷನ್ ಅಬೌಟ್ ಪ್ಲೇಸ್, ಪರ್ಸನ್ ಆ್ಯಂಡ್ ಟೈಮ್. ಅಂದರೆ ವ್ಯಕ್ತಿ, ಸ್ಥಳ ಮತ್ತು ಸಮಯದ ಅರಿವು ಅವರಿಗಿರೋದಿಲ್ಲ. ಅಂದರೆ ಯಾವುದೋ ವ್ಯಕ್ತಿಯನ್ನು ನೋಡಿ ಯಾವುದೋ ವ್ಯಕ್ತಿ ಅಂತ ಭಾವಿಸಿ ಮಾತಾಡ್ತಾ ಇರ್ತಾರೆ. ಮತ್ತು ಅವರು ಯಾವುದೋ ಒಂದು ಸ್ಥಳದಲ್ಲಿ ಇರ್ತಾರೆ, ನಾನು ಯಾವುದೋ ಒಂದು ಸ್ಥಳದಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಈ ರೀತಿ ಇವೆಲ್ಲ ತುಂಬ ಸೀವಿಯರ್ ಆಗಿರ್ತಕ್ಕಂಥ ಮಾನಸಿಕ ಕಾಯಿಲೆಗಳು ವೃದ್ಧರಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ರೀತಿ ಹಲವಾರು ಮಾನಸಿಕ ಸಮಸ್ಯೆಗಳಿಗೆ ಅವರು ಬಲಿಯಾಗಿರ್ತಾರೆ. ಅಥವಾ ಈ ರೀತಿಯಾದಂಥ ಮಾನಸಿಕ ಕಾಯಿಲೆಗಳು ಅಂದರೆ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ಗಳು ಇಲ್ಲದೇನೂ ಕೂಡ ಹಲವಾರು ರೀತಿಯಾದಂಥ ಮಾನಸಿಕ ಗೊಂದಲಗಳಿಗೆ ಅವರು ಎಡೆಯಾಗಿರ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಅವನ್ನ ನಾವು ಎಮೋಷ್ನಲ್ ಡಿಸಾರ್ಡರ್ಸ್ ಅಂತಂದು ಕರಿಬೋದು. ಸೊ ಈ ರೀತಿ, ಅಥವಾ ಬಿಹೇವಿಯರಲ್ ಡಿಸಾರ್ಡರ್ಸ್ ಅಂತಂದು ಕರಿಬೋದು, ಅಥವಾ ಸೋಷಿಯಲ್ ಡಿಸ್ಫಂಕ್ಷನಿಂಗ್ ಅಂತಂದು ಕರಿಬೋದು. ಈ ರೀತಿ ಹಲವಾರು ರೀತಿಯಾದಂತಹ ಮಾನಸಿಕವಾದಂತಹ ಕಾಯಿಲೆಗಳು ಅಥವಾ ಮಾನಸಿಕವಾದಂತಹ ಗೊಂದಲಗಳಿಗೆ ವೃದ್ಧರು ಒಳಗಾಗಿರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಇವುಗಳನ್ನು ಸರಿಪಡಿಸಿ ಅವರು ಉತ್ತಮವಾದಂತಹ ಮಾನಸಿಕ ಆರೋಗ್ಯವನ್ನು ಹೊಂದಲಿಕ್ಕೆ
ಹಲವಾರು ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗೋದು ಅವಶ್ಯಕವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಅವರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಳುವುದು ಸಮಾಜ ಕಾರ್ಯಕರ್ತನ ಮುಖ್ಯ ಕಾರ್ಯಗಳಲ್ಲಿ ಅಥವಾ ಜವಾಬ್ದಾರಿಗಳಲ್ಲಿ ಒಂದಾಗಿರ್ತದೆ ಅಂತಂದು ನಾವು ಹೇಳ್ಬೋದು. ಇನ್ನು ಸಮಾಜ ಕಾರ್ಯಕರ್ತ ವೃದ್ಧರೊಂದಿಗೆ ಕಾರ್ಯನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ಕೇರ್ ಕೋಆರ್ಡಿನೇಷನ್ ಅಂದರೆ ಆರೈಕೆಯ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಾನೆ. ಜಿರಂಟಲಾಜಿಕಲ್ ಸೋಷಿಯಲ್ ವರ್ಕರ್, ಅಪಾರ್ಟ್ ಫ್ರಮ್ ದ ಸೈಕಾಲಜಿಕಲ್ ಅಸೆಸ್ಮೆಂಟ್, ಈ ಆಲ್ಸೋ ಪರ್ಫಾರ್ಮ್ ಇಸ್ ಡ್ಯೂಟಿ ಆಸ್ ಎ ಕೇರ್ ಕೋಆರ್ಡಿನೇಟರ್. ಇಲ್ಲಿ ಕೇರ್ ಕೋಆರ್ಡಿನೇಟರ್ ಅಂತಂದರೆ ವೃದ್ಧರಿಗೆ ಏನೆಲ್ಲ ಸಹಾಯ ಸೌಕರ್ಯಗಳು ಬೇಕಾಗ್ತವೆ, ಅವು ಯಾವ ಸ್ಥಳದಲ್ಲಿ ಸಿಗ್ತವೆ, ಇವೆರಡರ ಮಧ್ಯೆ ಒಬ್ಬ ಸಂಯೋಜಕನಾಗಿ ಸಮಾಜ ಕಾರ್ಯಕರ್ತ ಕಾರ್ಯನಿರ್ವಹಿಸ್ತಾನೆ. ಉದಾಹರಣೆಗೆ ಆ ಒಂದು ವೃದ್ಧರಿಗೆ ಬೇಕಾಗಿರತಕ್ಕಂತಹ ಫೆಸಿಲಿಟಿ ಸರ್ಕಾರಿ ಇಲಾಖೆಗಳ ಜೊತೆಗಿರ್ಬೋದು, ಅಥವಾ ಸರ್ಕಾರೇತರ ಸಂಘ ಸಂಸ್ಥೆಗಳ ಜೊತೆಗಿರ್ಬೋದು, ಅಥವಾ ಅವರ ಫ್ಯಾಮಿಲಿಯೊಂದಿಗೆ ಇರ್ಬೋದು, ಅಥವಾ ಆ ವೃದ್ಧ ವಾಸ ಮಾಡ್ತಕ್ಕಂಥ ಸಮುದಾಯದೊಂದಿಗಿರ್ಬೋದು. ಈ ರೀತಿ ಹಲವಾರು ಒಂದು ರಂಗಗಳಲ್ಲಿ ವೃದ್ಧರಿಗೆ ಏನೆಲ್ಲ ಸಹಾಯ ಸಹಕಾರಗಳು ಆರೈಕೆಗಳು ಬೇಕಾಗಿರ್ತಾವೋ ಅದನ್ನು ದೊರಕಿಸಿಕೊಡೋ ರೀತಿಯಲ್ಲಿ ಕಾರ್ಯಪ್ರವೃತ್ತನಾಗ್ತಾನೆ. ಸೊ ಅದನ್ನು ನಾವು ಕೇರ್ ಕೋಆರ್ಡಿನೇಷನ್ ಅಂತಂದು ಕರಿತೀವಿ. ಇನ್ನು ಮೂರನೇ ಅತಿ ಮುಖ್ಯವಾದಂತಹ ಜವಾಬ್ದಾರಿ ಅಥವಾ ಕಾರ್ಯ ಅಂದರೆ ಕೌನ್ಸಿಲಿಂಗ್ ಅಂಡ್ ಥೆರಪಿ. ಇಲ್ಲಿ ಮುಖ್ಯವಾಗಿ ಸಮಾಜ ಕಾರ್ಯಕರ್ತನ ತನ್ನ ರೋಲನ್ನು ಅತ್ಯಂತ ಯಶಸ್ವಿಯಾಗಿ ಗಟ್ಟಿಗೊಳಿಸ್ಕೊಂಡಿರ್ತಕ್ಕಂಥದ್ದು ಕೌನ್ಸಿಲಿಂಗ್ ಒಂದು ಪ್ರಕ್ರಿಯೆಯಲ್ಲಿ ಅಂತ ಹೇಳ್ಬೋದು. ಏಕೆಂತಂದರೆ ಯಾವುದೇ ಸಮಸ್ಯೆ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಫೈನಾನ್ಷಿಯಲ್ ಸಂಬಂಧಪಟ್ಟಿದ್ದಾಗಿರ್ಬೋದು. ಈ ರೀತಿ ಈಗ ಸಪೋಸ್ ಹೆಲ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್ಮಿಗೆ ನೇರವಾಗಿ ಅವನು ಯಾವುದೇ ರೀತಿಯಾದಂಥ ಡಾಕ್ಟರ್ ಥರ ಪ್ರಿಸ್ಕ್ರಿಪ್ಷನ್ ಅಥವಾ ಡ್ರಗ್ ಅಥವಾ ಯಾವುದೋ ಒಂದು ಇಂಜೆಕ್ಷನ್ನ ಕೊಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಅತಿ ಮುಖ್ಯವಾಗಿ ಕೆಲವೊಂದು ಸಮಸ್ಯೆಗಳಿಗೆ, ಅವು ಆರೋಗ್ಯ ಸಮಸ್ಯೆಗಳೇ ಆಗಿರ್ಬೋದು, ನಾವು ಯಾವುದೋ ಒಂದು ಮಾತ್ರೆ ತೊಗೊಂಡ್ರೆ ಅಥವಾ ಯಾವುದೋ ಒಂದು ಇಂಜೆಕ್ಷನ್ ತೊಗೊಂಡ್ರೆ ಅಥವಾ ಯಾವುದೋ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಆರಾಮಾಗ್ತದೆ ಅಂತಕ್ಕಂತಹ ಒಂದು ಭ್ರಮೆಯಲ್ಲಿ ಕೆಲವೊಂದು ಸಲ ಇರ್ತೀವಿ. ಆದರೆ ಅದು ನಿಜ ಆದರೂ ಕೂಡ, ಅಂದರೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಆ ವ್ಯಕ್ತಿಯ ಕಾಯಿಲೆ ಗುಣ ಆಗೋದು ನಿಜ ಆದರೂ ಕೂಡ ಕೆಲವೊಂದು ರೀತಿಯಾದಂತಹ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ಗಿಂತ ಮಾತಿನ ಟ್ರೀಟ್ಮೆಂಟ್ ತುಂಬ ಅವಶ್ಯಕವಾಗಿರ್ತದೆ. ಸೊ ಈ ರೀತಿ ಅವನ ಒಂದು ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ, ಅದು ನಾನು ಉದಾಹರಣೆಗೆ ಹೆಲ್ತ್ ತೊಗೊಂಡೆ, ಆದರೂ ಆ ಆರೋಗ್ಯವನ್ನು ಹೊರತುಪಡಿಸಿ ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು, ಅಥವಾ ಒಂದು ಅವನ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಅಥವಾ ವೈವಾಹಿಕ ಸಮಸ್ಯೆಗಳಾಗಿರ್ಬೋದು, ಈ ಎಲ್ಲ ಸಮಸ್ಯೆಗಳ ಕುರಿತಾಗಿ ಅವಶ್ಯಕವಾದಂತಹ ಆಪ್ತ ಸಮಾಲೋಚನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ, ಅಥವಾ ಹಲವಾರು ರೀತಿಯಾದಂಥ ಚಿಕಿತ್ಸಾ ಕ್ರಮಗಳನ್ನು, ಈಗ ನಾವು ಥೆರಪಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬಿಹೇವಿಯರ್ ಮಾಡಿಫಿಕೇಷನ್ ಥೆರಪಿ. ಸೊ ಅಂದರೆ ಒಬ್ಬ ವ್ಯಕ್ತಿಯ ವರ್ತನೆ ಅಪವರ್ತನೆ ಆದಂಥ ಸಂದರ್ಭದಲ್ಲಿ ಅವನಿಗೆ ಒಂದು ವರ್ತನಾ ಚಿಕಿತ್ಸೆಯನ್ನು ನೀಡೋದರ ಮೂಲಕ ಅವನಿಗೆ ನಾವು ಅವನ ಒಂದು ಸಮಸ್ಯೆಯನ್ನು ಬಗೆಹರಿಸೋದು. ಫಾರ್ ಎಕ್ಸಾಂಪಲ್ ಇಲ್ಯೂಷನ್ನು, ಡೆಲ್ಯೂಷನ್ನು ಅಂದರೆ ಭ್ರಮೆ, ಅತಿರೇಕದ ಭ್ರಮೆ, ಅಥವಾ ಫೋಬಿಯಾಸ್, ಇಲಾಜಿಕಲ್ ಫಿಯರ್ಸ್ ಅಂತಂದೇನು ಕರಿತೀವಲ್ಲ, ಆ ಫೋಬಿಯಾಸ್ಗಳನ್ನು ಹೋಗಿಸ್ಬೇಕಾದಂಥ ಸಂದರ್ಭದಲ್ಲಿ ಸೋಷಿಯಲ್ ವರ್ಕರ್ ಬಿಹೇವಿಯರ್ ಮಾಡಿಫಿಕೇಷನ್ ಟೆಕ್ನಿಕ್ನ ಯೂಸ್ ಮಾಡ್ತಾನೆ. ಈ ರೀತಿ ಹಲವಾರು ರೀತಿಯಾದಂತಹ ಟೆಕ್ನಿಕ್ಗಳನ್ನು, ಗೆಸ್ಟಾಲ್ಟ್ ಥೆರಪಿ ಆಗಿರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಥೆರಪಿ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೆಲ್ನ ಯೂಸ್ ಮಾಡೋದ್ರ ಮೂಲಕ ವ್ಯಕ್ತಿಗಳ ಸಮಸ್ಯೆಗಳನ್ನು ಸಮಾಜ ಕಾರ್ಯಕರ್ತ ಬಗೆಹರಿಸ್ತಾ ಇರ್ತಾನೆ. ಆ ನಿಟ್ಟಿನಲ್ಲಿ ಈ ಒಂದು ವೃದ್ಧರ ಜೊತೆಗೆ ಕಾರ್ಯವನ್ನು ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ಆಸ್ ಎ ಜೆರಂಟಲಾಜಿಕಲ್ ಸೋಷಿಯಲ್ ವರ್ಕರ್ ವಿಲ್ ಕಂಡಕ್ಟ್ ಕೌನ್ಸಿಲಿಂಗ್ ಆ್ಯಂಡ್ ಸಮ್ ಎಕ್ಸ್ಟೆಂಟ್ ಈ ಆಲ್ಸೋ ಗಿವ್ ಸಮ್ ಕೈಂಡ್ ಆಫ್ therapies to solve the old age problems. Next, crisis management and interventions. This is very important one. ಇಲ್ಲಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಅಥವಾ ಇಂಟರ್ವೆನ್ಷನ್ ಅಂತಂದರೆ ಯಾವ ಒಂದು ಸಂದರ್ಭ ಅತ್ಯಂತ ತ್ವರಿತವಾಗಿ ವೇಗವಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರ್ತದೋ ಅಂತಹ ಸಂದರ್ಭದಲ್ಲಿ ನಾವು ಕ್ರೈಸಿಸ್ ಇಂಟರ್ವೆನ್ಷನ್ ಮೆಥಡ್ನ ಯೂಸ್ ಮಾಡ್ತೀವಿ. ಸೊ ನಾವು ಯಾವೆಲ್ಲ ಸಂದರ್ಭಗಳಲ್ಲಿ ಕ್ರೈಸಿಸ್ ಇಂಟರ್ವೆನ್ಷನ್ನ ಯೂಸ್ ಮಾಡ್ತೀವಿ ಅಂದರೆ ಅಜಾರ್ಡಸ್ ಇವೆಂಟ್ ಅಂತಂದರೆ ಅದು ಹೆಲ್ತ್ ಅಜಾರ್ಡಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು. ಈ ಇಮಿಡಿಯೇಟ್ಲಿ ಆ ವ್ಯಕ್ತಿಗೆ ಆ ಒಂದು
ಟ್ರೀಟ್ಮೆಂಟ್ ಬೇಕಾಗಿರ್ತದೆ. ಅಥವಾ ವಲ್ಲನಬಲ್ ಸ್ಟೇಟ್ ಅಂದರೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಆ ವೃದ್ಧನನ್ನು ತ್ಯಜಿಸಿಬಿಟ್ಟು ಆಶ್ರಯ ಇಲ್ಲದೇ ಮನೆಯಿಂದ ಹೊರಗಾಕಿದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಆ ವೃದ್ಧನಿಗೆ ಆಶ್ರಯ ಬೇಕಾಗಿರ್ತದೆ, ಆಹಾರ ಬೇಕಾಗಿರ್ತದೆ, ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗಿರ್ತದೆ, ಎಮೋಷ್ನಲ್ ಸಪೋರ್ಟ್ ಬೇಕಾಗಿರ್ತದೆ. ಇಲ್ಲ ಅಂದರೆ ಅದೇ ಒಂದು ಕೊರಗಿನಲ್ಲಿ ಆ ವೃದ್ಧ ತನ್ನ ಕೊನೆಯ ಉಸಿರನ್ನು ಹೇಳ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಸೊ ಈ ರೀತಿಯಾಗಿ ಅಂದರೆ ಯಾವ ಒಂದು ಸಂದರ್ಭದಲ್ಲಿ ಆ ಒಂದು ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಅಂತಂದು ಕರಿತೀವಲ್ಲ, ಅದು ಅತ್ಯಂತ ತ್ವರಿತವಾಗಿ ಬೇಕಾಗಿರ್ತದೋ ಅಂತಹ ಸಂದರ್ಭದಲ್ಲಿ ಸಮಾಜ ಕಾರ್ಯಕರ್ತ ಏನು ಕಾರ್ಯಪ್ರವೃತ್ತನಾಗ್ತಾನಲ್ಲ, ಅದನ್ನು ನಾವೇನಂತ ಕರಿತೀವಿ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಥವಾ ಕ್ರೈಸಿಸ್ ಇಂಟರ್ವೆನ್ಷನ್ ಅಂತ ಕರಿತೀವಿ. ಈ ರೀತಿಯಾದಂಥ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಥವಾ ಕ್ರೈಸಿಸ್ ಇಂಟರ್ವೆನ್ಷನ್ ನಾವು ವೃದ್ಧರ ಆರೈಕೆಯಲ್ಲಿನೂ ನಾವು ಕಾಣ್ಬೋದಾಗಿದೆ ಅಂತಂದು. ಅದೇ ರೀತಿಯೇ ರಿಸೋರ್ಸ್ ನೆವಿಗೇಷನ್ ಆ್ಯಂಡ್ ಬೆನಿಫಿಟ್ಸ್ ಅಪ್ಲಿಕೇಶನ್ ಗೈಡೆನ್ಸ್ ಅಂತ. ಇಲ್ಲಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದು ಮತ್ತು ಸಂಪನ್ಮೂಲಗಳನ್ನು ಹೆಂಗೆ ಪಡೆದುಕೊಳ್ಬೇಕು ಅನ್ನೋದು ತಿಳ್ಕೊಳ್ಳಿಕ್ಕೋಸ್ಕರ ಈ ಕಾರ್ಯವನ್ನು ಸಮಾಜ ಕಾರ್ಯಕರ್ತ ಮಾಡ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಆ್ಯಕ್ಷನ್ ರಿಸರ್ಚ್ ಆಗಿರ್ಬೋದು ಅಥವಾ ಸೋಷಿಯಲ್ ವರ್ಕ್ ರಿಸರ್ಚನ್ನು ಮಾಡ್ತಾನೆ. ಅಂದರೆ ಮಾರ್ಗದರ್ಶನವನ್ನು ನೀಡ್ತಾನೆ, ಅಂದರೆ ಸಂಶೋಧನಾಧಾರಿತ ಮಾರ್ಗದರ್ಶನಗಳನ್ನು ನೀಡ್ತಕ್ಕಂಥ ಕೆಲಸವನ್ನು ಕೂಡ ಸಮಾಜ ಕಾರ್ಯಕರ್ತ ಮಾಡ್ತಾನೆ. ಈ ನಿಟ್ಟಿನಲ್ಲಿ ಜೆನೆಟಾಲಜಿಕಲ್ ಸೋಷಿಯಲ್ ವರ್ಕಿಗೆ ಸಂಬಂಧಪಟ್ಟಂಗೆ ಹಲವಾರು ಸಮಾಜ ಕಾರ್ಯಕರ್ತರು ತಮ್ಮ ಒಂದು ರಿಸರ್ಚ್ನ ಕಂಡಕ್ಟ್ ಮಾಡಿ, ಅವು ಅಕಾಡೆಮಿಕ್ ರಿಸರ್ಚ್ ಆಗಿರ್ಬೋದು ಅಥವಾ ಫೀಲ್ಡ್ ಓರಿಯೆಂಟೆಡ್ ರಿಸರ್ಚ್ ಆಗಿರ್ಬೋದು, ಕಂಡಕ್ಟ್ ಮಾಡಿಬಿಟ್ಟು ಹಲವಾರು ರೀತಿಯಾದಂತಹ ಸಮಸ್ಯೆಗಳಿಗೆ, ಅಂದರೆ ವೃದ್ಧರ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಳಲಿಕ್ಕೆ ಸಮಾಜ ಕಾರ್ಯಕರ್ತ ಸಹಾಯಕನಾಗಿರೋದನ್ನು ಇಲ್ಲಿ ನಾವು ಸ್ಮರಿಸ್ಬೋದು. ಅದೇ ರೀತಿಯೇ ಡಿಸ್ಚಾರ್ಜ್ ಸರ್ವಿಸಸ್ ಅಂತಕ್ಕಂಥ ಇನ್ನೊಂದು ಜವಾಬ್ದಾರಿಯನ್ನು ಸಮಾಜ ಕಾರ್ಯಕರ್ತ ವೃದ್ಧರ ಸಮಾಜ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸ್ತಾನೆ. ಇಲ್ಲಿ ಡಿಸ್ಚಾರ್ಜ್ ಸರ್ವಿಸಸ್ ಅಂತಂದರೆ ಇದು ಒಬ್ಬ ವೃದ್ಧನಿಗೆ ತಾನು ಯಾವ ಸಮಸ್ಯೆಯನ್ನು ಹೊತ್ತು ಬಂದಿರ್ತಾನೋ ಆ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆದ ನಂತರ ಮಾಡ್ತಕ್ಕಂಥ ಸೇವೆಯಾಗಿದೆ. ಅಂದರೆ ಆಫ್ಟರ್ ಸಾಲ್ವಿಂಗ್ ದ ಎಲ್ಡರ್ ಪ್ರಾಬ್ಲಮ್, ದಿಸ್ ಕೈಂಡ್ ಆಫ್ ಡಿಸ್ಚಾರ್ಜ್ ಸರ್ವಿಸಸ್ ವಿಲ್ ಕಂಡಕ್ಟ್. ಅದು ಕೇಸ್ ಸ್ಟಡಿ ಆಗಿರ್ಬೋದು ಅಥವಾ ರೆಫರಲ್ ಸರ್ವಿಸಸ್ ಆಗಿರ್ಬೋದು ಅಥವಾ ಟರ್ಮಿನೇಷನ್ ಆಗಿರ್ಬೋದು. ಇಲ್ಲಿ ಕೇಸ್ ಸ್ಟಡಿ ಅಂತಂದರೆ ಆ ವೃದ್ಧನ ಸಂಪೂರ್ಣವಾದಂತಹ ಒಂದು ಅಧ್ಯಯನವನ್ನು ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಕ್ರಮಗಳನ್ನು ಬರೆದು ಆ ವ್ಯಕ್ತಿಯನ್ನು ಡಿಸ್ಚಾರ್ಜ್ ಮಾಡೋದಾಗಿರ್ಬೋದು. ಎರಡನೇದು ರೆಫರಲ್ ಸರ್ವಿಸಸ್, ಅಂದರೆ ಆ ವೃದ್ಧನಿಗೆ ನಮ್ಮ ಒಂದು ಸಂಸ್ಥೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸಮಾಜ ಕಾರ್ಯಕರ್ತ ಹಾಸ್ಪಿಟಲ್ ಸೆಟ್ಟಿಂಗ್ನಲ್ಲಿ ಕೆಲಸ ಮಾಡ್ತಿದ್ದ ಅಂದರೆ ಅವನು ತನ್ನ ಕಾರ್ಯವನ್ನು ಸಂಪೂರ್ಣವಾಗಿ, ಅವನ ಆರೋಗ್ಯವನ್ನು ಸಂಪೂರ್ಣವಾಗಿ ಎಲ್ಲ ಚಿಕಿತ್ಸೆ ನೀಡಿದ ನಂತರ ಸಂಪೂರ್ಣ ಆರೋಗ್ಯ ಆಗಿದೆ ನನ್ನ ಖಾತ್ರಿಪಡಿಸಿಕೊಂಡು ಮುಂದಿನ ಕ್ರಮಕ್ಕಾಗಿ, ಅಂದರೆ ಆ ವ್ಯಕ್ತಿಗೆ ಯಾರೂ ಇಲ್ಲ ಅಂತಕ್ಕಂಥ ಭಾವಿಸೋದಾದ್ನಂದರೆ ಆ ವ್ಯಕ್ತಿಯನ್ನು ವೃದ್ಧಾಶ್ರಮಕ್ಕೆ ರೆಫರ್ ಮಾಡ್ತಕ್ಕಂಥದ್ದು, ಇದನ್ನು ನಾವೇನಂತ ಕರಿತೀವಿ, ರೆಫರಲ್ ಸರ್ವಿಸಸ್ ಅಂತಂದು ಕರಿತೀವಿ. ಅಥವಾ ಆ ವ್ಯಕ್ತಿಗೆ 2-3 ರೀತಿಯಾದಂಥ ಪ್ರಾಬ್ಲಮ್ ಇದ್ದಂಥ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದ, ಮತ್ತು ಉದರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಯಾವುದೋ ಕಾಯಿಲೆಯಿಂದ ಬಳಲ್ತಾ ಇದ್ದ ಅಂದರೆ ಮೊದಲಿಗೆ ಹೃದಯದ ಚಿಕಿತ್ಸೆಯನ್ನು ನೀಡಿದ ನಂತರ ಉದರದ ಚಿಕಿತ್ಸೆಯನ್ನು ನೀಡಲಿಕ್ಕೆ ಬೇರೆ ಒಂದು ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಕ್ಕಂಥದ್ದು, ಈ ರೀತಿ ರೆಫರಲ್ ಸರ್ವಿಸಸ್. ಮತ್ತು ಟರ್ಮಿನೇಷನ್ ಸರ್ವಿಸಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಟರ್ಮಿನೇಷನ್ ಸರ್ವಿಸಸ್ ಅಂತಂದರೆ ಆ ವ್ಯಕ್ತಿ ಯಾವ ಸಮಸ್ಯೆಯನ್ನು ಹೊತ್ತು ಸಂಸ್ಥೆಗೆ ಬಂದಿರ್ತಾನೋ, ಸಮಾಜ ಕಾರ್ಯಕರ್ತನಾಗಿ ನೀವು ಆ ಸಮಸ್ಯೆಯನ್ನು ಸಂಪೂರ್ಣ ಬಗೆಹರಿಸಿದ ನಂತರ ಆ ವ್ಯಕ್ತಿಯ ಕಾರ್ಯ ಪ್ರಕ್ರಿಯೆಯನ್ನು ಅಂತ್ಯಗೊಳಿಸೋದು ಅಂತಂದರೆ ಇದು ಇಂಪಾರ್ಟೆಂಟ್ ಅಂತ. ಯಾಕಂದರೆ ನಾವು ಟರ್ಮಿನೇಷನ್ ಮಾಡಬೇಕಂತ ಸಂದರ್ಭದಲ್ಲಿ ಹಲವಾರು ರೀತಿಯಾದಂತಹ ಟೆಸ್ಟಿಂಗ್ಸ್ಗಳನ್ನು, ಹಲವಾರು ರೀತಿಯಾದಂಥ ಕನ್ಕ್ಲೂಷನ್ಗಳನ್ನು ತೆಗೆದುಕೊಂಡ್ಬಿಟ್ಟು ಟರ್ಮಿನೇಷನ್ ಮಾಡಬೇಕಾಗ್ತದೆ. ಇಲ್ಲ ಅಂತಂದರೆ ಮತ್ತೆ ಆ ವೃದ್ಧ ಅದೇ ಸಮಸ್ಯೆಗೆ ಬಲಿಯಾಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಸೊ ಈ ನಿಟ್ಟಿನಲ್ಲಿ ಡಿಸ್ಚಾರ್ಜ್ ಸರ್ವಿಸಸ್ ಕೂಡ ಸಮಾಜ ಕಾರ್ಯಕರ್ತನ ಒಂದು ಅಥವಾ ಜೆನೆಟಾಲಜಿಕಲ್ ಸೋಷಿಯಲ್ ವರ್ಕನ್ನು ಅತಿ ಮುಖ್ಯವಾದಂಥ ಕಾರ್ಯಗಳಲ್ಲಿ ಒಂದು ಅಂತ ನಾವು ಭಾವಿಸ್ತೇವೆ. ಇದಿಷ್ಟು ಕೂಡ ಜೆನೆಟಾಲಜಿಕಲ್ ಸೋಷಿಯಲ್ ವರ್ಕ್ ಬಗ್ಗೆ, ಅಂದರೆ ವೃದ್ಧರ ಸಮಾಜ ಕಾರ್ಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂತಂದು ಹೇಳ್ಬೋದು. ಈ ಒಂದು ತರಗತಿಯನ್ನು ನಡೆಸಿದ ನಂತರ ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳ್ತೀವಿ. ಅದಕ್ಕೆ ಮೊದಲನೇ ಸಂಬಂಧಪಟ್ಟಂಥ ಕ್ವಶನ್ ಅಂದರೆ ಜೆನೆಟಾಲಜಿಕಲ್ ಸೋಷಿಯಲ್ ವರ್ಕರ್ ರೆಫರ್ಸ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಅಂತಂತ ಹೇಳ್ತೀವಿ ನಾವು. ಸೊ ನಾವು ಈ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ದಂಗೆ ಅದಕ್ಕೆ ಆನ್ಸರ್ ಯಾವುದಾಗಿರ್ತದೆ ಅಂದರೆ ಓಲ್ಡರ್ ಪರ್ಸನ್ ಅಂತಂದು. ಅದೇ ರೀತಿ
ಹೂ ಲುಕ್ ಓವರ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಎಲ್ಡರ್, ಅಂದರೆ ಯಾರು ವೃದ್ಧರ ಒಂದು ಆರೈಕೆ ಮತ್ತು ರಕ್ಷಣೆಯನ್ನು ಮಾಡ್ತಾರೆ ಅವ್ರನ್ನ ಏನಂತ ಕರಿತೀವಿ ನಾವು ಅಂದರೆ ಜಿನೆಂಟಾಲಜಿಕಲ್ ಸೋಷಿಯಲ್ ವರ್ಕರ್ ಅಂತಂದು ಕರಿತೀವಿ. ಅದೇ ರೀತಿಯೇ ಅಜಾರ್ಡಸ್ ಇವೆಂಟ್ ರೆಫರ್ಸ್ ಅಂತಂದರೆ ಯಾವುದೋ ಒಂದು ಆಘಾತವನ್ನು ಕೊಡ್ತಕ್ಕಂತಹ ಒಂದು ವಿಷಯ ಆಗಿತ್ತು ಅಂದರೆ ಅದನ್ನು ಏನನ್ನು ಅದು ಪ್ರತಿನಿಧಿಸ್ತದೆ ಅಂದರೆ ಅದು ಏನನ್ನು ಬಯಸ್ತದೆ ಅಂದರೆ ಕ್ರೈಸಿಸ್ ಇಂಟರ್ವೆನ್ಷನನ್ನು ಬಯಸ್ತದೆ ಅಂತಂದು. ಅದೇ ರೀತಿಯೇ ಸೈಕಲಾಜಿಕಲ್ ಅಸೆಸ್ಮೆಂಟ್ ಆಫ್ ಜಿನೆಂಟಾಲಜಿಕಲ್ ಸೋಷಿಯಲ್ ವರ್ಕರ್ ಇನ್ಕ್ಲೂಡ್ಸ್ ಅಂತಂದು ಹೇಳ್ತೀವಿ. ಇಲ್ಲಿ ನಿಮಗೆ ಆಪ್ಷನ್ನಾಗಿ ಮೆಂಟಲ್ ಆ್ಯಂಡ್ ಎಮೋಷನಲ್ ಹೆಲ್ತ್ ಕೊಟ್ಟಿದ್ದು, ಬಿಹೇವಿಯರಲ್ ಹೆಲ್ತ್ ಚಾಲೆಂಜಸ್ ಕೊಟ್ಟಿದೆ, ಸೋಷಿಯಲ್, ಫೈನಾನ್ಷಿಯಲ್, ಫ್ಯಾಮಿಲಿಯಲ್, ಎಜುಕೇಷನಲ್, ರಿಹ್ಯಾಬಿಲಿಟೇಷನ್ ಅಂತ ಕೇಳ್ತೀವಿ. ಇದಕ್ಕೆ ಆನ್ಸರ್ ಎಲ್ಲವೂ ಕೂಡ ಸಂಬಂಧಪಟ್ಟದಾಗಿರೋದ್ರಿಂದ, ಈ ಕ್ಲಾಸ್ನಲ್ಲಿ ನೀವು ತಿಳ್ಕೊಂಡಿದ್ದೀವಿ ಎಲ್ಲವೂ ಕೂಡ ಸಂಬಂಧಪಟ್ಟಿರೋದ್ರಿಂದ ನಾವು ಆಲ್ ಆಫ್ ದ ಅಬೋವ್ ಅಂತಂದು ಆನ್ಸರ್ ಮಾಡಬೇಕಾಗ್ತದೆ. ಅದೇ ರೀತಿಯೇ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಜಿನೆಂಟಾಲಜಿಕಲ್ ಸೋಷಿಯಲ್ ವರ್ಕರ್ ಅಂತಂದು ಹೇಳ್ತೀವಿ. ಇಲ್ಲಿ ಇನ್ಕ್ರೀಸ್ ಓಲ್ಡ್ ಏಜ್ ಹೋಮ್, ಡಿಕ್ರೀಸ್ ಓಲ್ಡ್ ಏಜ್ ಹೋಮ್, ಅದೇ ರೀತಿಯೇ ಬಿಲ್ಡ್ ಸೊಸೈಟಿ ವೇರ್ ಎಲ್ಡರ್ ಪರ್ಸನ್ ಲೀಡ್ ದೇರ್ ಲೈಫ್ ಅಕಾರ್ಡಿಂಗ್ ಟು ದೇರ್ ಎಕ್ಸ್ಪೆಕ್ಟ್, ಎನ್ಕರೇಜಸ್ ಇನ್ಕಮ್ ಜನರೇಷನ್ ಆ್ಯಕ್ಟಿವಿಟಿ ಆಫ್ ದ ಓಲ್ಡರ್ ಪರ್ಸನ್ ಅಂತ ಈ ರೀತಿ ಆಪ್ಷನ್ ಕೊಟ್ಟಿದೆ. ಇಲ್ಲಿ ನಾವು ಬಿಲ್ಡ್ ಸೊಸೈಟಿ ವೇರ್ ದ ಎಲ್ಡರ್ ಪರ್ಸನ್ ಲೀಡ್ ದೇರ್ ಲೈಫ್ ಅಕಾರ್ಡಿಂಗ್ ಟು ದೇರ್ ಎಕ್ಸ್ಪೆಕ್ಟೇಷನ್ ಆರ್ ಎಕ್ಸ್ಪೆಕ್ಟ್ ಅಂತಂದು ಕರಿತೀವಿ. ಯಾಕೆ ಅಂತಂದರೆ ಒಬ್ಬ ಒಳ್ಳೆಯ ಸಮಾಜ ಕಾರ್ಯಕರ್ತನ ಒಂದು ಕಾರ್ಯ ಅಂತಂದರೆ ವೃದ್ಧಾಶ್ರಮಗಳನ್ನು ತೆರೆಯೋದಲ್ಲ, ವೃದ್ಧಾಶ್ರಮಗಳು ಇಲ್ಲದೇ ಇರತಕ್ಕಂಥ ಸಮಾಜವನ್ನು ನಿರ್ಮಿಸ್ತಕ್ಕಂಥದ್ದು. ಅಂದರೆ ವೃದ್ಧರ ಒಂದು ಆರೈಕೆಯನ್ನು ಅವರ ಕುಟುಂಬದ ಸದಸ್ಯರೇ ನಿರ್ವಹಿಸೋ ರೀತಿಯಲ್ಲಿ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ತದೆ. ಅದಕ್ಕೋಸ್ಕರ ಸಮಾಜವನ್ನು ಯಾವ ರೀತಿ ನಿರ್ಮಿಸಬೇಕು ಸಮಾಜ ಕಾರ್ಯಕರ್ತ ಅಂದರೆ ವೃದ್ಧರು ತಮ್ಮ ಏನು ಅನ್ಕೊತಾರಲ್ಲ ಆ ರೀತಿ ಸಮಾಜದಲ್ಲಿ ಜೀವಿಸೋ ರೀತಿಯಾದಂಥ ಸಮಾಜವನ್ನು ನಿರ್ಮಿಸುವುದು ವೃದ್ಧರೊಂದಿಗಿನ ಸಮಾಜ ಕಾರ್ಯದ ಮುಖ್ಯ ಉದ್ದೇಶ ಆಗಿರ್ತದೆ. ಅದಕ್ಕೋಸ್ಕರ ನಾವು ಇಲ್ಲಿ ಸಿ ಬಿಲ್ಡ್ ಸೊಸೈಟಿ ವೇರ್ ಎಲ್ಡರ್ ಪರ್ಸನ್ ಲೀಡ್ ದೇರ್ ಲೈಫ್ ಅಕಾರ್ಡಿಂಗ್ ಟು ದೇರ್ ಎಕ್ಸ್ಪೆಕ್ಟ್ ಅಂತಕ್ಕಂಥದ್ದನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದು. ಇದಿಷ್ಟು ವೃದ್ಧರ ಸಮಾಜ ಕಾರ್ಯದ ಬಗ್ಗೆ ಸಂಕ್ಷಿಪ್ತ ವಿವರಣೆ ಅಂತಂದು ಹೇಳ್ಬೋದು. ಧನ್ಯವಾದಗಳು.